999 ಸ್ಟೆಪ್ಸು ಹೆವನ್ ಗೇಟ್ ಹತ್ಕೊಂಡ್ ಬಂದ್ಮೇಲೆ ಹೆವನ್ ಗೇಟ್ ಇಂದ ಬಂದ ಎಲ್ಲ ನಮಗೆ ಒಳ್ಳೆದಾಗಲಿ ಅಂತ ನೋಡಿ. ಇದು ಏನೋ ಫಿಶ್ ಅಂತ ಹೇಳ್ತಾರೆ. ಯಪ್ಪ ಹೆಂಗಿದೆ ಇದು? ಓ ನೋಡಿ ತಗೊಂಡಿಲ್ಲ ತಿಂತಾರಂತ ಫಿಶ್ ಥರನ ಇದಾವೆ ಇವು. ನಿಜ ಇದ್ದಪ್ಪ ದೇವರೇ ನೋಡಿ ಹೆಂಗಿದೆ ನೋಡಿ. ವೆರಿ ಫೇಮಸ್ ಚೀನಾದ ಸಿಯಾಮೆನ್ ಮೌಂಟೇನ್. ಅಲ್ಲಿಗೆ ಹೋಗಿ ಟೋಟಲ್ ಆಗಿ ನೋಡಿ ಇದೆ ಮ್ಯಾಪ್. ನಾವಿಲ್ಲಿ ಗ್ರೌಂಡಲ್ಲಿ ಇದ್ದೀವಿ. ಇದು ಬಂದು ಲೈನ್ ಎ, ಲೈನ್ ಬಿ, ಲೈನ್ ಸಿ ಅಂತ ಮಾಡಿದ್ದಾರೆ. ಇದೊಂದೇ ಮೌಂಟೇನ್ಗೆ ಎಲ್ಲ ಸುತ್ತಾಕೋಬ್ರಕ್ಕೆ. ಇದು ಒಂದು ರೆಡ್ ಕಲರಲ್ಲಿ ಇರೋದು ಲೈನ್ ಎ ಇಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿಂದಲೇ ಫಸ್ಟ್ ಕೇವಲ್ ಹೋಗಿ ಎಲ್ಲ ಮೇಲೆ ನೋಡ್ಕೊಂಡು ರಿಟರ್ನ್ ಆ ಕಡೆಯಿಂದ ಬರೋದು. ಇನ್ನೊಂದು ಬಂದು ಆ ಕಡೆ ಲೈನ್ ಮೌಂಟೇನ್ ಗೇಟ್ ಅಂತ ಇದೆಯಲ್ಲ, ಆ ಕಡೆಯಿಂದ ಲೈನ್ ಬಿ, ಅಲ್ಲಿಂದ ಹೋಗಿ ಮತ್ತೆ ಮೇಲೆಲ್ಲ ಹತ್ಕೊಂಡು ಅಲ್ಲಿಂದ ನೋಡ್ಕೊಂಡು ರಿಟರ್ನ್ ಬರೋದು. ಈ ಥರ ಮಾಡಿದ್ದಾರೆ ಲೈನ್ ಎ, ಬಿ, ಸಿ ಅಂತ. ನಂಗೆ ಯಾವ ಲೈನ್ ಚೂಸ್ ಆಗುತ್ತೋ ಅಲ್ಲಿಂದ ನೋಡ್ಕೊಂಡು ಬುಕ್ ಮಾಡ್ಕೋಬೋದು. ಇದೆ ನೋಡಿ, ಇದೇ ಕೇಬಲ್ ಕಾರ್, ಇದು ಮೌಂಟೇನ್ ಕೇಬಲ್ ಕಾರ್. ಇಲ್ಲಿಗೆ ಬಂದೇ ಹೋಗ್ಬೇಕು. ಎಸ್ ನೋಡಿ ಮೇಲ್ಗಡೆ ಮೌಂಟೇನ್ ಕೇಬಲ್ ಕಾರ್ ಹೆಂಗೆ ಹೋಗ್ತಾ ಇದೆ. ಎಸ್ ಕೇಬಲ್ ಕಾರಿಗೆ ಬಂದಿದ್ದೀವಿ. ಇದರಿಂದ ಹೋಗ್ಬೇಕು. ನೋಡಿ ಗ್ರೂಪ್ 2 ಟಿಕೆಟ್ಸ್ ಸೆಕ್ಯೂರಿಟಿ ಚೆಕ್ ಇನ್ ಆಗ್ಬಿಟ್ಟು ಇಲ್ಲಿಂದ ಹೋಗ್ಬೇಕು. ನೋಡಿ ಅಲ್ಲಿ ಟಿಕೆಟ್ ತಗೊಂಡು ಸೆಕ್ಯೂರಿಟಿ ಚೆಕ್ ಆದಮೇಲೆ ಈ ಕ್ಯೂನಲ್ಲಿ ಬರಬೇಕು. ಕ್ಯೂ ಮಾತ್ರ ಸಖತ್ ಮಾಡಿದ್ದಾರೆ, ಎಲ್ಲ ಸೀಟಿಂಗ್ ಮಾಡಿದ್ದಾರೆ. ಫುಲ್ಲು ಕ್ಯೂ ಇದೆ ಕೇಬಲ್ ಕಾರ್ಗೆ ಹೋಗೋಕೆ. ನೋಡಿ ಎಷ್ಟೆಲ್ಲ ಕ್ಯೂ ಇದೆ. ಬಟ್ ಇವಾಗ ಫ್ರೀ ಆಗಿದೆ, ಒಳಗಡೆ ಕೂತಿದ್ದಾರೆ. ನೋಡೋಣ. ಈ ಹೊರಗಡೆ ಔಟರ್ನಲ್ಲಿ ಎಲ್ಲ ಖಾಲಿ. ಇವತ್ತು ಹೋಗ್ತಾ ಇದ್ದೀವಿ ಒನ್ ಆಫ್ ದಿ ಫೇಮಸ್ ನಾವು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಂಥ ಪ್ಲೇಸು ಅದೇ ಈ ಮೌಂಟೇನ್. ಅದಕ್ಕೆ ಕೇಬಲ್ ಕಾರಲ್ಲಿ ಹೋಗ್ಬೋದು ಈ ಕಡೆಯಿಂದ. ಇಲ್ಲ ಆ ಕಡೆಯಿಂದ ಹೋಗ್ತೀನಿ ಅಂದ್ರೆ ಇನ್ನೊಂದು ರೂಟಲ್ಲಿ ಬಸ್ಸಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಕೇಬಲ್ ಕಾರು. ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಒಳಗಡೆ. ಹೌದು, ನಾವು ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ರಶ್ ಕಮ್ಮಿ ಇದ್ದಂಗಿದೆ, ಅಲ್ಲಿದೆ ಪರವಾಗಿಲ್ಲ. ಸಿಟಿ ಮೌಂಟೇನ್ ಹೆಂಗಿದೆಪ್ಪ. ಹೇಗೇನು ಇಲ್ಲಿ ನೋಡಿ. ಯಪ್ಪ ಫುಲ್ಲು ಕ್ಯೂ. ಕೇವಲ ರೋಮನ್ ಆಯಿತು, ಎಲ್ಲರೂ ಬಿಟ್ಟಿದ್ದಾರೆ. ಫುಲ್ಲು ಕ್ಯೂ ಇದೆ ಗುರು, ಫುಲ್ಲು ಕ್ಯೂ ಇದೆ. ಎಲ್ಲ ಕಡೆ ಈ ಥರ ಸ್ಕೇಲ್ ಹಾಕಿದ್ದಾರೆ. ಚಿಲ್ಡ್ರನ್ಗೆ 120 ತನಕ ಇರೋರಿಗೆ ಫ್ರೀ, 120ಇಂದ 150 ಇರೋರಿಗೆ ಹಾಫು, 150 ಮೇಲಿರೋರಿಗೆಲ್ಲ ಒಂದು ರೇಟು. ಇವರಲ್ಲಿ ಚೀನಾದಲ್ಲಿ ಯಾಕೆ ಈ ಥರ ಮಾಡ್ತಾರೆ? ಇವು ಹೈಟು ಅಡಲ್ಟ್ಸ್ ಅಂದಮೇಲೆ 18+ ಆದಮೇಲೆ ಎಲ್ಲರಿಗೂ ಒಂದೇ. ಬಟ್ 18+ ಈ ಥರ ಡಿಫ್ರೆನ್ಸ್ ಮಾಡಿದ್ದಾರೆ. ಚಿಲ್ಡ್ರನ್ಸ್ಗೆ 120 ಒಂದು ಪ್ರೈಸು, 150 ಒಂದು ಪ್ರೈಸು. ನೋಡಿ ಒಳ್ಳೆ ಜನ ಇದ್ದಾರೆ. ಎಲ್ಲಿಂದ ಎಲ್ಗೋದ್ರು ಫೇಸ್ ರೀಡಿಂಗ್. ಅಲ್ಲಿ ನನ್ನ ಫೇಸ್ ರೀಡ್ ಜಸ್ಟ್ ಹಿಂಗೆ ಹೋದ ತಕ್ಷಣ ಅದೇ ಆಟೋಮೆಟಿಕಲಿ ನಾನು ಯಾರು ಅಂತ ಅಲ್ಲೇ ಫೇಸ್ ರೀಡಿಂಗ್ ಮಾಡಿಕೊಂಡು ನಾನು ಹೀಗೆ ಕಳಿಸ್ಬಿಡುತ್ತೆ. ಬಟ್ ನಮ್ಮ ಪಾಸ್ಪೋರ್ಟ್ ತೋರಿಸ್ಬೇಕು, ಮ್ಯಾಚ್ ಇದೆ ಕರೆಕ್ಟಾಗಿದೆಲ್ಲ ಅಂತ ನೋಡ್ಬಿಟ್ಟು ಕಳಿಸ್ತಾರೆ. 1 more ಕ್ಯೂ.
ಕೆಳಗೆ ಇಲ್ಲ ಏನೋ Diamond Mountain cable car, longest cable car. 8位往前走8位，请稍等。1号往前ಕೇಬಲ್ ಕಾರ್ ನಮ್ಮ ಕೇಬಲ್ ಕಾರ್ ಬಂತು. ನೋಡಿ KFC ಆಗಿದೆ. ಟೋಟಲ್ ಆಗಿ ಕೇಬಲ್ ಕಾರ್ ಬಂದು 7.5 ಕಿಲೋಮೀಟರ್, 7.5 ಕಿಲೋಮೀಟರ್, ಆಲ್ಮೋಸ್ಟ್ 25 to 30 ಮಿನಿಟ್ಸ್ ಕೇಬಲ್ ಕಾರ್ ಹೋಗುತ್ತೆ. ಕೆಳಗಡೆ ಸಿಟಿಯಿಂದ ಹಿಡಿದು ಮೇಲೆ ಮೌಂಟೇನ್ಗೆ. ಹೇಗಿದೆ ನಿಮಗೆ ಮೌಂಟೇನ್ಸ್ ಸಾಕಾಗಿದೆ. ಲಾಂಗೆಸ್ಟ್ ಕೇಬಲ್ ಕಾರ್ ಹೆಂಗೆ ಹೋಗ್ತಾ ಇದೆ ನೋಡಿ ಮೇಲೆ ಫುಲ್ ಟಾಪ್ಗೆ. ಆಲ್ಮೋಸ್ಟ್ ಇದು ಬಂದು ಈ ಪ್ಲೇಸ್ ಬಂದು 480 ಮೀಟರ್ಸ್ ಇದೆ. 480 ಮೀಟರ್ಸ್ ಇರುವಂಥ ಮೌಂಟೇನ್ಗೆ ನಾವು ಕೇಬಲ್ ಕಾರಲ್ಲಿ 30 ಮಿನಿಟ್ಸ್ ರೈಡ್ ತಗೊಂಡು ಮೇಲೆ ಹೋಗ್ಬೇಕು. ಅಲ್ಲೆಲ್ಲ ನೀರು ಸ್ಟೋರ್ ಮಾಡ್ತಾರೆ. ಈ ಮೌಂಟೇನಲ್ಲಿ ಏನು ಮಳೆ ಇಲ್ಲ ಏನಿಲ್ಲ, ಆದ್ರೆ ಹೆಂಗೆ ಬೆರೀತಾ ಇದೆ ನೋಡಿ ನೀರು. ಫುಲ್ ಬರೀ ಕ್ಲೌಡ್ ಅಷ್ಟೇ, ಮೋಡ ಅಷ್ಟೇ ಇಲ್ಲಿ. ನೋಡಿ ಫುಲ್ಲಿ ಎಲ್ಲ ಮೋಡ ಮುಚ್ಕೊಬಿಟ್ಟಿದೆ, ಏನೂ ಕಾಣ್ತಾ ಇಲ್ಲ. ಮುಗಿಲ ಮಳೆ ಹನಿಯ ಅನ್ಬಿಲೀವೇಬಲ್. ವಾವ್, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಕೇಬಲ್ ಕಾರಲ್ಲಿ ಇಷ್ಟು ಹೈಟ್ ಅಲ್ಲಿ ಹೆವನ್ ಹೋಗ್ತಾ ಇರೋದು. ಸೂಪರ್ ಆಗಿದೆ. Wow! Nothing. Wow! Going to heaven. Really, this is heaven place. I never seen like this. Wow! 真正的云海了。 Wow! Wow! Unbelievable place. I never seen in my life.我都不敢太阳了，拉紧，我碰到过了。किसी का भी आवाज 40 ಮಿನಿಟ್ಸ್ 30 ಮಿನಿಟ್ಸ್ ರೈಡ್ ಅಲ್ಲಿ ಲಾಸ್ಟ್ ಒಂದು 5 ಮಿನಿಟ್ಸ್ ಮಾತ್ರ ಅಲ್ಟಿ ಲೈಫ್ ಅಲ್ಲಿ ನೋಡಿರೋಣ. ಆ ತರ ಇದೆ ವ್ಯೂ, ಸೂಪರ್ ನೋಡಿದ್ವಿ. ಸೂಪರ್ ಇತ್ತು ಎಕ್ಸ್ಪೀರಿಯನ್ಸ್. ಈಸ್ಟ್ ಲೈನ್ ವೆಸ್ಟ್ ಲೈನ್ ನೋಡಿ. ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಬಂದ ತಕ್ಷಣ ಎಂಟ್ರೆನ್ಸ್, ಕೇವ್ಗೆ ಎಂಟ್ರೆನ್ಸ್. ಟೈಮಿನ ಕೇವ್. ಇದಕ್ಕೆ ಇನ್ನೊಂದು ಹೆಸರೇ ಸ್ವರ್ಗದ ಬಾಗಿಲು, ಹೆವನ್ ಗೇಟ್ ಅಂತಲೂ ಹೇಳ್ತಾರೆ. ಹಿಂಗೆ ಇದನ್ನು ಹತ್ಕೊಂಡು ಹೋದರೆ ಇದು ಬಂದು 999 ಸ್ಟೆಪ್ಸ್ ಇದೆ. ಹಂಗೆ 99 ಕಾರ್ಸ್ ಇದೆ. ಈ ಮೌಂಟೇನಿಗೆ ಬರಬೇಕಂದ್ರೆ ಆ 999 ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ಬೇಕು. ಇಲ್ಲಿ 999 ಕರ್ವ್ ಹತ್ಕೊಂಡು ಬಂದರೆ ಹಂಗೆ ಮೇಲೆ ಹೋದರೆ ಬುದ್ಧನ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಇವರು ವಾಡಿಕೆ ಇದೆ, ಕೈ ಮುಕ್ಕೊಂಡು ಬರ್ತಾರೆ. ಮೇಲೆ ಹೋಗ್ಬೇಕು, ಹಿಂಗೆ ಮೇಲೆ ಹತ್ತಿರ ಸ್ಟೆಪ್ಸ್. ಅಲ್ಲಿ ಕೆಳಗಡೆಯಿಂದ ಬಂದು ಮೇಲ್ಗಡೆ ನೋಡಿದ್ರೆ ಇಲ್ಲಿ ಒಂದು ದೊಡ್ಡ ದೀಪ ಹಚ್ಚಿದ್ದಾರೆ. ದೀಪನ ಧೂಪ. ಇಲ್ಲಿ ಪ್ರೇಯರ್ ಮಾಡಿಕೊಂಡು ಈ 999 ಸ್ಟೆಪ್ಸ್ ಹತ್ಬೇಕು. ಇಲ್ಲಿ ಟೋಟಲಾಗಿ ಈ ಮೌಂಟೇನ್ಗೆ 99 ಕರ್ವ್ಸ್ ಇದೆ. 99 ಕರ್ವ್ಸು ಪ್ಲಸ್ 999 ಸ್ಟೆಪ್ಸ್ ಹತ್ಕೊಂಡು ಹೋದರೆ ನಿಮಗೆ ಸ್ವರ್ಗದ ಬಾಗಿಲು, ಹೆವನ್ ಗೇಟ್ ಅಂತ ಅದು ಸಿಗುತ್ತೆ. ಹಿಂಗೆ ಬಂದು ಹಿಂಗೆ ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ. ಓ ಹಿಂಗೆ ಇನ್ನೂ ಅಷ್ಟು ಹೋಗ್ಬೇಕು.
오. 우와. 我穿不到一买。 이게 ಕೇವ್. ವಾಮು. ಓ 999 ಸ್ಟೆಪ್ಸು. ಹೆವನ್ ಗೇಟ್ ಹತ್ಕೊಂಡ್ ಬಂದ್ಮೇಲೆ ಅದ್ರ ಫೀಲೇ ಬೇರೆ ತರ ಇದೆ. ವಾವ್, ಸೂಪರ್ ಆಗಿದೆ. ಅಲ್ಲಿಂದ ಬರೋದಷ್ಟೊತ್ತಿಗೆ ಏನಿದೆ ಗೊತ್ತಾ ಇದು? ಹಿಂಗೆ ಹೋದ್ರೆ ಬುದ್ಧ ಟೆಂಪಲ್ ಸಿಗುತ್ತೆ. ಹಿಂಗೆ ಹೋದ್ರೆ ಆ ಕಡೆ ಹೋದ್ರೆ ಬುದ್ಧನ್ ಟೆಂಪಲ್ ನೋಡಿ. ಇದು ಹೆವನ್ ಗೇಟ್ ಹತ್ಕೊಂಡು ಬಂದಿದ್ದೀವಿ. ಸೂಪರ್ ಇದೆ. ಬುದ್ಧನ ನೋಡ್ಬಿಟ್ರೆ ಸೂಪರ್ ಆಗಿದೆ ನೋಡಿ. ನಮ್ಮ ಇಂಡಿಯನ್ಸ್ ಬಂದು ದ ಹೆವನ್ ಗೇಟಲ್ಲಿ ಇದ್ದಾರೆ ನೋಡಿ. ನೋಡಿ, ಸ್ವರ್ಗದ ಬಾಗಿಲಿಂದ ಮೇಲೆ ಬಂದಮೇಲೆ ಇದ್ದಾಗ ಹೆವನ್ ಗೇಟಿಂದ ಒಳಗಡೆ ಬಂದಮೇಲೆ ಇವರೆಲ್ಲ ಇದನ್ನು ಮುಟ್ಟಿ ಬೇಡ್ಕೋತವ್ರೆ. ಇದು ನ್ಯಾಚುರಲ್ ಕೇವು. ಈ ಟಾಪ್ ಮಾತ್ರ ಇವ್ರು ಮಾಡಿರೋದು ಆರ್ಟಿಫಿಷಿಯಲ್ ಆಗಿ ಸ್ವಲ್ಪ. ಇದೆಲ್ಲ ಆರ್ಟಿಫಿಷಿಯಲ್ ಮಾಡಿದ್ದಾರೆ. ಬಟ್ ಈ ಕೇವ್ ಇದೆಯಲ್ಲ, ಕೇವ್ ಬಂದು ನ್ಯಾಚುರಲ್ ಆಗಿದೆ. ವಾ, ಶೋ ಇದೆ. ಎಲ್ಲ ನಮಗೆ ಒಳ್ಳೆಯದಾಗಲಿ ಅಂತ ಎಲ್ಲ ಒಳ್ಳೆಯದಾಗಲಿ ಅಂತ ಎಲ್ಲ ಕನ್ನಡದಲ್ಲಿತ್ತು. ನಮ್ಮ ಎಲ್ಲ ಕನ್ನಡ ದೇಶಕ್ಕೂ ನಮ್ಮ ಇಂಡಿಯನ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ. ಇವ್ರದ್ದು ನಾಲೆಡ್ಜು, ಇವ್ರದ್ದು ಟೆಕ್ನಾಲಜಿ ಸ್ವರ್ಗದ ಬಾಗಿಲು. ಸ್ವರ್ಗದ ಮೇಲೆ ಬಂದ್ಮೇಲೆ ಈ ತರ ಇದೆ ನೋಡಿ. ಸೈಮನ್ ಕೇವೆ ಒಳಗಡೆ ಶೂ ಕವರ್ಗಳು ತಗೊಂಡು, ಶೂ ಕವರ್ ಕಂಪಲ್ಸರಿ ಗುರು ಇವ್ರದ್ದು ಎಲ್ಲ ಕೊಡ್ತಾರೆ. ಇಲ್ಲಿ ಹಾಕ್ಕೊಂಡು ಗ್ಲಾಸ್ ಬ್ರಿಡ್ಜ್ ಮೇಲೆ ವಾಕ್ ಮಾಡ್ಕೊಂಡು ಹೋಗೋಣ. ಹಿಂಗಿದೆ ವ್ಯೂ ನೋಡಿ. ಗ್ಲಾಸ್ ಬ್ರಿಡ್ಜ್ ಸಖತ್ತಾಗಿದೆ ಗುರು. ವಾವ್, ಸೂಪರ್ ಆಗಿದೆ. ವಾವ್, ಅಯ್ಯೋ ಹಂಗೆ ನೋಡಿದ್ರೆ ಹೆಂಗಿದೆ ವ್ಯೂ. ಓ ನಮಸ್ಕಾರ ಕನ್ನಡಿಗರೇ.
ಈ ಮೌಂಟೇನ್, ಇಡೀ ಮೌಂಟೇನ್ ವಾಕ್ನ ಏ ಥರ ಸ್ಟ್ರಾಂಗಾಗಿ ಬಿಲ್ಡ್ ಮಾಡಿದ್ದಾರೆ. ಆ ಮೌಂಟೇನಲ್ಲಿ ಎಲ್ಲ ಕಡೆ ಬೇಸ್ ಹಾಕಿ ಕಾಂಕ್ರೀಟ್ ಹಾಕಿ ಬೇಸ್ನ ಸ್ಟ್ರಾಂಗ್ ಮಾಡಿ ಹೆಂಗೆ ಮೌಂಟ್ ಮಾಡಿದ ನೋಡಿ. ಒಬ್ಬ ಸಖತ್ತಿದೆ ಸರ್ ಇದು. ಆ ಮೌಂಟೇನಿಂದ ಈ ಕಡೆ ಮೌಂಟೇನ್ಗೆ ಈ ಥರ ಅನ್ಸೇಫ್ ಆಗಿ ಹೋಗ್ತಾರೆ ಅನ್ಕೋಬೇಡಿ, ಬಟ್ ಪಕ್ಕ ಸೇಫ್ ಆಗಿದೆ. ನಾವು ಏನಾದ್ರು ವಾಕ್ ಮಾಡೋಕ್ಕಾಗಲ್ಲ ಅಂದರೆ ಆ ಕಡೆಯಿಂದ ಈ ಕಡೆಗೆ ಆ ಕೇಬಲ್ ಕಾರಲ್ಲಿ ಬರ್ಬೋದು, ಇಲ್ಲ ವಾಕ್ ಮಾಡ್ಕೊಬರ್ತೀನಿ ಅಂದರೆ ಇದೆ ವಾಕೇ ಬೆಸ್ಟು. ವ್ಯೂ ಸಕ್ಕತ್ತಾಗಿದೆ ಗುರು, ಇಲ್ಲಿಂದ ವ್ಯೂ ವಾವ್ ಸೂಪರ್ ಆಗಿದೆ ವ್ಯೂ. ನಾವು ಆ ಕಡೆಯಿಂದ ಬಂದ್ವಿ ಈಗ. ಎಸ್, ಹ್ಯಾಂಗಿಂಗ್ ಬ್ರಿಡ್ಜ್ ಬನ್ನಿ ನೋಡೋಣ ಹ್ಯಾಂಗಿದೆ ಹ್ಯಾಂಗಿಂಗ್ ಬ್ರಿಡ್ಜ್. ನೋಡಿ ಇದೇ ಹ್ಯಾಂಗಿಂಗ್ ಬ್ರಿಡ್ಜ್. ಸೇಫ್ ಇದೆ. ಈ ಕಡೆ ಮೌಂಟೇನಿಂದ ಆ ಕಡೆ ಮೌಂಟೇನ್ ಕನೆಕ್ಟ್ ಮಾಡಿರೋದು ಇದು ಪ್ಲೇಸು. ಸೂಪರ್ ಆಗಿದೆ ನೋಡಿ. ಇವಾಗ ಲೈವಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಥರ ಭಯಂಕರ, ಯಾರು ನೋಡಿದ್ರು ಈ ಥರ ಲೈವ್ ಹಿಡ್ಕೊಂಡು. ಇಂಟರ್ನೆಟ್ಗಂತೂ ಬರೋನೇ ಇಲ್ಲ ಗುರು, ನೀನು ಯಾವ ಮೂಲೆಗೆ ಹೋದ್ರೂ ಇಂಟರ್ನೆಟ್ ಸಿಗುತ್ತೆ. ಇಲ್ಲಂತೂ ಚೀನಾದಲ್ಲಿ ಆ ಥರ ಮಾಡಿದ್ರು ನೋಡಿ. ಈ ಕಾಡಲ್ಲೂ 4G 5G ಸಿಗ್ತಾ ಇದೆ. ಅಲ್ಲಿ ಇವಾಗ ಮಾಡ್ತಾ ಇದ್ದಾಳೆ ಅವರು ನೋಡಿ. ಚಿ ಅಂತ ಹೇಳ್ಕೊಂಡು ಫುಲ್ ಏನು ಮಾಡ್ತಾ ಇರ್ತಾರೆ. ಹೆಂಗಿದೆ ಮೌಂಟೇನ್ಸು ಪಾಪ ಗಗನ ಚುಂಬಿಸ್ತಾ ಇದ್ದಾವೆಲ್ಲ ಮೌಂಟೇನ್ಸ್. ಅಲ್ಲಿ ಮೇಲಿಂದ ಬಂದು ಏನಾನು ಬಿತ್ತು ಅಂದರೆ ಗೋವಿಂದ ಅಷ್ಟೇ. ಮೌಂಟೇನಲ್ಲಿ ಟಾಯ್ಲೆಟ್ ರೂಮ್ಗಳು ಫೆಸಿಲಿಟಿ ಮತ್ತು ಈ ಥರ ಫುಡ್ ಫೆಸಿಲಿಟಿ ನೋಡಿ. ಸ್ಟಾರ್ ಬಕ್ಸ್ ಬೇರೆ ಇದೆ, ಫುಡ್ಡು ಎಲ್ಲ ಫೆಸಿಲಿಟಿ ಇದೆ ಸರ್. ಅಲ್ಲೇ ಮಧ್ಯ ಈ ಥರ ರಿಫ್ರೆಶ್ಮೆಂಟ್ ಆಗೋಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಇರುತ್ತೆ ಈ ಥರ ಚೀನಾದಲ್ಲಿ ನೋಡಿ. ಇವರಲ್ಲೂ ಯಾವ ಥರ ಇದೆ ಇದು ಲಾಕ್. ಇವ್ರ ಬೇಡಿಕೆಗಳನ್ನ ಇಲ್ಲಿ ಬೇಡ್ಕೊಂಡ್ಬಂದು ಇಲ್ಲಿ ಲಾಕ್ ಮಾಡೋಗ್ತಾರೆ. ಈ ಮಾಲತಿನೂ ಬೇಡ್ಕೊಂಡು ಹಾಕ್ತಾ ಇದ್ದಾರೆ. ಒಳ್ಳೇದು ಮಾಡಲಿ ಎಲ್ಲರಿಗೂ, ಎಲ್ಲ ಭಾರತೀಯರಿಗೂ, ಎಲ್ಲ ಜನರಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ಹಾಕಿದ್ದಾರೆ ನೋಡಿ. ಚೀನಾದಲ್ಲಿ ಯಾವ ಥರ ಒಂದು ಮರನ ಕಟ್ ಮಾಡಿಬಿಡಲ್ಲ ಅಂದರೆ ಇಲ್ಲಿ ನೋಡಿ ಎಷ್ಟು ಜನ ಮಾಡ್ತಾ ಇದ್ದಾರೆ. ಅವಾಗಿಂದರೆ ಎಲ್ಲರೂ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಹೊರತು ಇದು ಒಂದು ಮರನ ಕತ್ತಿಸಿಲ್ಲ ನೋಡಿ. ಅದಕ್ಕೆ ಸಪೋರ್ಟ್ ಮಾಡಿಕೊಟ್ಬಿಟ್ಟು ಒಂದು ಮರ, ಒಂದು ಕಡ್ಡಿ ಏನು ಕತ್ತಿಸಿಲ್ಲ ಆ ಥರ ರೂಢ ಮಾಡ್ಕೊಂಡಿದ್ದಾರೆ. ಇವನ ಪಾತ್ರ ಅಬ್ಸರ್ವ್ ಮಾಡಿದೆ, ಈ ಥರ ಬಂದಿದೆ ಹಂಗೆ ಇದು ಮಾಡಿದ್ದಾರೆ. ಅಲ್ಲೊಂದು ಕಡೆ ನೋಡಿ ಹಂಗೆ ಕ್ಲೀನ್ ಮರನೇ ತೆಗೆದುಬಿಟ್ಟು ಹಂಗೆ ಪ್ಲೇಸ್ ಮಾಡ್ತಾರೆ ನೋಡಿ. ಇವ್ರು ಯಾವ ಥರ ಫಾರೆಸ್ಟ್ನ ಮರ ಗಿಡಗಳನ್ನ ಸೇವ್ ಮಾಡ್ತಾರೆ. ನಮ್ಮಲ್ಲಿ ಎಲ್ಲ ಕತ್ತಿಸಿ ಎಷ್ಟು ಮರ ಉಳಿಸಿಲ್ಲ ಗೊತ್ತಿರಲ್ಲ. ಇವ್ರು ಎಷ್ಟು ಸಕಟ ಮಾಡ್ತಾರೆ ಹಾಗೆ ನೋಡಿ. ಹೆಂಗೆ ಟಿಯಾನ್ಮಿನ್ ಮೌಂಟೇನ್ ನೋಡಿ. ಟಿಯಾನ್ಮಿನ್ ಮೌಂಟೇನು ನೋಡಿ. ಪಾತ್ರ ಇದೆ ಆದರೂ ಮರ ಮಾತ್ರ ಒಣಗೋಗಿರ್ತಾರೆ. ಹಂಗೆ ಇದೆ ಈ ಥರ ನೇಚರ್ನ ಇವರು ಹಾಳು ಮಾಡಲ್ಲ. ಎಲ್ಲೂ ಒಂದು ಸಣ್ಣ ಕಸನೂ ನೋಡಿಲ್ಲ, ಯಾವುದನ್ನು ಇವರು ವಾಲೆಟ್ ಮಾಡಲ್ಲ. ಸಾಕಾಗಿ ಮೇಂಟೈನ್ ಮಾಡ್ತಾರೆ. ಈ ಥರ 3 ಇದೆ ಸರ್ ನೋಡಿ. ಸರ್ ಹೆಂಗಿದೆ ನೋಡಿ. ಈ ಥರ ಒಳ್ಳೆ ಎಸ್ಕಲೇಟರ್ಗಳು 3 ಇದ್ದಾವೆ. 1 2 3 ಅಂತ ಹೇಳ್ಕೊಂಡು ಇದು 3ನೇ ಇದು ನೋಡಿ. ಈ ಥರ ಎಸ್ಕಲೇಟ್ರು ಎಷ್ಟಿದೆ ಹೇಳಿ? 6 ಇದೆ. ಒಂದೊಂದು ಎಸ್ಕಲೇಟ್ರಿಗೂ ಏನಿಲ್ಲ ಅಂದರೆ ಮಿನಿಮಮ್ 5 to 7 minutes ಇದೆ. ಅಯ್ಯೋ ದೇವರೇ, ಎಸ್ಕಲೇಟರ್ ಅಲ್ಲಿಂದ ಹಿಡಿದು ಫ್ರೀದಂತ ಎಸ್ಕಲೇಟ್ರು 6 ಇದ್ದಾವೆ ಸರ್. 6 ಹತ್ಕೊಂಡು ಹೋಗ್ಬೇಕು ನಾವು. ಆಲ್ಮೋಸ್ಟ್ ಅಲ್ಲಿ ಎಸ್ಕಲೇಟರ್ಗೆ ಬಂದೇ 20 minutes ತನಕ ಆಗಿದೆ ನೋಡಿ. ಈ ಮೌಂಟೇನ್ಗೆ ಈ ಥರ 99 ಕರ್ವ್ಸ್ ನೋಡಿ ಕಾಣ್ತಾ ಇದೆ. 99 ಕರ್ವ್ಸ್ ಹಾಕೊಂಡು ಇಲ್ಲಿಗೆ ಬರಬೇಕು. ಆಮೇಲೆ 999 ಸ್ಟೆಪ್ಸು. ಸಕ್ಕತ್ತಾಗಿದೆ. ರೋಡನ್ನು ಸಕ್ಕತ್ತ ಮಾಡಿದ್ದಾರೆ. ಬಸ್ ಇದೆ 99 ಕರ್ವಲ್ಲಿ ಬಸ್ಸಲ್ಲಿ ಬರ್ಬೋದು. ನಮ್ಮದು ಕೇಬಲ್ ಕಾರ್ ಇದೆ, ಕೇಬಲ್ ಕಾರ್ ಕೆಳಗೆ ಹೋಗ್ಬೋದು. ಏನು ಮಾಡ್ತೀರಾ? ಫುಲ್ ಇವತ್ತು ವೆದರು ತುಂಬ ಕ್ಲೌಡಿ ಫುಲ್ ಆಗಿಬಿಟ್ಟಿದೆ. ಕ್ಲೌಡಿ ಅಂದರೆ ಸಕ್ಕತ್ತ ಕಾಣೋದು.